ಪಟ್ಟಿಯಲ್ಲೂ ದಲಿತರಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲೂ ಬುಡಕಟ್ಟು ಮಹಿಳೆಯರಿಗೆ ಅವಕಾಶ ಇಲ್ಲ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮಿಸ್ ಇಂಡಿಯಾ ಪಟ್ಟಿಯನ್ನ ಪರಿಶೀಲನೆ ಮಾಡಿದ್ದೇನೆ, ಅಲ್ಲಿ ದಲಿತ, ಬುಡಕಟ್ಟು ಮತ್ತು ಒಬಿಸಿ ಮಹಿಳೆಯರು ಯಾರು ಇಲ್ಲ ಅಂತ ಹೇಳಿದ್ದಾರೆ. ಜಾತಿ ಗಣತಿಗೆ ಆಗ್ರಹಿಸಿ ನಡೆದ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆದ ಸಂವಿಧಾನ ಸಮ್ಮಾನ ಸಮ್ಮೇಳನದಲ್ಲಿ ಕೆಲವರು ಕ್ರಿಕೆಟ್ ಮತ್ತು ಬಾಲಿವುಡ್ ಬಗ್ಗೆ ಮಾತನಾಡ್ತಾರೆ. ಯಾರು ಕೂಡ ಚಮ್ಮಾರ ಅಥವಾ ಪ್ಲಂಬರ್ ಬಗ್ಗೆ ತೋರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ದೇಶದಲ್ಲಿ 90% ಸಮುದಾಯಗಳ ಭಾಗವಹಿಸುವಿಕೆ ಬಹಳ ಮುಖ್ಯವಾಗುತ್ತೆ. ಇವರ ಭಾಗವಹಿಸುವಿಕೆ ಇಲ್ಲದೆ ದೇಶ ಮುನ್ನಡೆಯುವುದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಮೋದಿ ವಿಶ್ವದ ನಾಯಕರನ್ನ ತಪ್ಪಿಕೊಂಡ್ರೆ ಭಾರತ ಶಕ್ತಿಯುತ ಎಂದರ್ಥನ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇಶದ 90% ಜನ ಭಾಗವಹಿಸದೆ ಇದ್ದಾಗ ಭಾರತ ಬೆಳವಣಿಗೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಮಹಾಶಕ್ತಿ ಆಗಿದ್ದೇವೆ ಎಂದ್ರೆ ಹೇಗೆ ಸಾಧ್ಯ ಅಂತ ರಾಗ ಪ್ರಶ್ನೆ ಮಾಡಿದ್ದಾರೆ. ಮಿಸ್ ಇಂಡಿಯಾ ಪಟ್ಟಿಯಲ್ಲೂ ದಲಿತರಿಲ್ಲ ಯಾಕೆ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಿಸ್ ಇಂಡಿಯಾ ಪಟ್ಟಿಯನ್ನ ನೋಡಿದ್ದೇನೆ, ಅಲ್ಲೆಲ್ಲೂ ಕೂಡ ದಲಿತರಿಗೆ ಅವಕಾಶ ಇಲ್ಲ, ಬುಡಕಟ್ಟು ಮಹಿಳೆಯರಿಗೆ ಅವಕಾಶನೇ ಇಲ್ಲ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಸರಿಯಾಗಿ ಮಿಸ್ ಇಂಡಿಯಾ ಪಟ್ಟಿಯನ್ನ ಪರಿಶೀಲನೆ ಮಾಡಿದ್ದೇನೆ, ಅಲ್ಲೆಲ್ಲೂ ಕೂಡ ದಲಿತ, ಬುಡಕಟ್ಟು, ಒಬಿಸಿ ಮಹಿಳೆಯರು ಯಾರೂ ಇಲ್ಲ. ಜಾತಿ ಗಣತಿಗೆ ಆಗ್ರಹಿಸಿ ನಡೆದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆದಂತಹ ಸಂವಿಧಾನ ಸಮ್ಮಾನ ಸಮ್ಮೇಳನದಲ್ಲಿ ಇಂಥದ್ದೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಕೆಲವರು ಕ್ರಿಕೆಟ್ ಮತ್ತು ಬಾಲಿವುಡ್ ಬಗ್ಗೆ ಮಾತನಾಡ್ತಾರೆ, ಆದ್ರೆ ಯಾರು ಕೂಡ ಎಲ್ಲಿಯೂ ಕೂಡ ಚಮ್ಮಾರ ಅಥವಾ ಪ್ಲಂಬರ್ ಬಗ್ಗೆ ತೋರಿಸುವುದಿಲ್ಲ. ಏನೋ ದೇಶದಲ್ಲಿ 90% ಸಮುದಾಯಗಳ ಭಾಗವಹಿಸುವಿಕೆ ಬಹಳ ಮುಖ್ಯವಾಗುತ್ತೆ. ಇವರ ಭಾಗವಹಿಸುವಿಕೆ ಇಲ್ಲ ಅಂತಂದ್ರೆ ದೇಶ ಮುನ್ನಡೆಯುವುದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರು ವಿಶ್ವದ ನಾಯಕರನ್ನ ತಪ್ಪಿಕೊಂಡ್ರೆ ಭಾರತ ಶಕ್ತಿಯುತ ಎಂದರ್ಥನ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ದೇಶದ 90% ಜನ ಭಾಗವಹಿಸದೇ ಇದ್ದಾಗ ಭಾರತ ಹೇಗೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಮಹಾಶಕ್ತಿ ಆಗಿದ್ದೇವೆ ಅಂದ್ರೆ ಅದು ಹೇಗೆ ಸಾಧ್ಯ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. बॉलीवुड की बात करेंगे, वहां पे डांस गाना दिखेगा, उसमें भी आपको कोई 90% का नहीं मिलने वाला, कोई नहीं मिलेगा. मैंने चेक किया भाई, मैंने लिस्ट निकाली है. मैंने कहा भैया मिस इंडिया की लिस्ट निकाली मैंने कहा देखता हूं. मैं कहता हूं देखो यार, अच्छा अब कहते हैं मिस इंडिया की लिस्ट निकाली मैंने. सुनो सुनो, मैंने मिस इंडिया की लिस्ट निकाली. कहा ठीक है देखते हैं. मतलब माइनॉरिटी भी 90% में आती है मैडम, आप भी शामिल हैं. और आपको और शायद जो आपके साथ हो रहा है वो सबसे ज्यादा खराब है. मतलब आप पर तो डायरेक्ट आक्रमण हो रहा है, राइट. मगर आप भी 90% में हैं. तो मैंने लिस्ट निकाली मिस इंडिया की. मैंने कहा भैया इसमें तो होगा, मतलब एक दलित महिला तो होगी, एक आदिवासी महिला तो होगी. ना दलित है, ना आदिवासी, ना ओबीसी, कोई नहीं.